जिंदाबाद 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 कामरेड उदय कुमार जिंदाबाद जिंदाबाद कामरेड रमेश जिंदाबाद जिंदाबाद
ಆತ್ಮೀಯರೇ ನಮಸ್ಕಾರ. ದಯಮಾಡಿ ನಿಮ್ಮ ಸ್ಥಳಗಳಲ್ಲಿ ಆಸೀನರಾಗಿ ಇದೀಗ ಇಂದಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘ ಆಯೋಜನೆ ಮಾಡ್ತಾ ಇರುವಂತಹ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಇಂದಿನ ಈ ಕಾರ್ಯಕ್ರಮವನ್ನು ಬಹುಶಃ ಕನ್ನಡದ ಸಂಸ್ಕೃತಿ ಬಹಳ ದೊಡ್ಡ ಮಟ್ಟದಲ್ಲಿ ಉಳಿದಿರೋದು ಕನ್ನಡದ ಕಲೆಗಳಿಂದ. ಕನ್ನಡದ ಕಲೆಗಳಲ್ಲಿ ಹುಟ್ಟಿ ಬಂದಂತಹ ಸಂಗೀತ, ನೃತ್ಯ, ಸಾಹಿತ್ಯ ಇವೆಲ್ಲ ಪ್ರಕಾರಗಳಿಂದ ಉಳಿದಿರುವಂಥದ್ದು. ಹಾಗಾಗಿ ಇಂದಿನ ಈ ಕಾರ್ಯಕ್ರಮವನ್ನು ಆ ಎಲ್ಲ ಕಲೆಗಳನ್ನು ಪೀಳಿಗೆಯೇತರ ಪೀಳಿಗೆ ಒಬ್ಬರಿಂದ ಮತ್ತೊಬ್ಬರಿಗೆ ದಾಟಿಸಿದಂತಹ ಮಹನೀಯರು, ಗುರುಗಳು ಅವರೆಲ್ಲರಿಗೂ ಸಲ್ಲಿಸುತ್ತಾ ವರಕವಿ ಬೇಂದ್ರೆಯವರ ಸಾಲುಗಳಿಂದ ಇಂದಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ. ಶ್ರೀ ಗುರುವೇ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ. ಶ್ರೀ ಗುರುವೇ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ. ಹೃತ್ ಪ್ರಕೃತಿ ತಂದ ಕಿಡಿ ಹೂವುಗಳನ್ನು ಶ್ರೀಚರಣ ಕೆರೆಯುತ್ತಿರುವೆ. ಆ ಪಾದ ಪದ್ಮಯದೆ ಗವಚೆ ಹಿಡಿದು ನಡು ನೆತ್ತಿಗೆತ್ತಿಕೊಂಬೆ. ಆ ಪಾದ ಪದ್ಮಯದೆ ಗವಚೆ ಹಿಡಿದು ನಡು ನೆತ್ತಿಗೆತ್ತಿಕೊಂಬೆ. ಉಸಿರಿಂದಲದನೆ ಬಲಗೊಂಬೆ ನನ್ನ ಕಣ್ಗೊಂಬೆ ಗೊತ್ತಿಕೊಂಬೆ. ಆಂತರ್ಯದೊಂದು ಚೈತನ್ಯದಿಂದ ಕೈಂಕರ್ಯ ಕರ್ತೃವಾಗಿ, ಆಂತರ್ಯದೊಂದು ಚೈತನ್ಯದಿಂದ ಕೈಂಕರ್ಯ ಕರ್ತೃವಾಗಿ, ಕ್ಷೇತ್ರಜ್ಞ ಬರಲಿ ಚೈತ್ಯೇಶನಾಗಿ ಪದುಬೋಧ ಮೋದಮಾಗಿ. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ. ಹೃತ್ ಪ್ರಕೃತಿ ತಂದ ಕಿಡಿ ಹೂವುಗಳನ್ನು ಶ್ರೀಚರಣ ಕೆರೆಯುತ್ತಿರುವೆ. ಹೇ ಭವನೆ ಶಿವನೆ ಜವನವರ ಜವಕೆ ಶವವಾಗದಂತೆ ಮಾಡು. ಹೇ ಭವನೆ ಶಿವನೆ ಜವನವರ ಜವಕೆ ಶವವಾಗದಂತೆ ಮಾಡು. ಆ ಅಮೃತ ದೃಷ್ಟಿಯಲ್ಲಿ ದಿವ್ಯ ಸೃಷ್ಟಿಯಲ್ಲಿ ನೆರೆದು ತೆರೆದು ನೋಡು. ಶ್ರೀ ಗುರುವೆ ಅರುವೆ ಶರಣಾಗಿ ಬರುವೆ, ಕರುಣೆಯನ್ನು ಕೋರಿ ಬರುವೆ. ಹೃತ್ ಪ್ರಕೃತಿ ತಂದ ಕಿಡಿ ಹೂವುಗಳನ್ನು ಶ್ರೀಚರಣ ಕೆರೆಯುತ್ತಿರುವೆ. ಇದು ವರಕವಿ ಬೇಂದ್ರೆಯವರ ಸಾಲುಗಳು. ಈ ಸಾಲುಗಳಿಗಾಗಿ ಚಪ್ಪಾಳೆ ನೀವು ಹೊಡೆಯಬೇಕು. ರಾಷ್ಟ್ರೀಕೃತ ಬ್ಯಾಂಕುಗಳು ಸಾಮಾಜಿಕ ಸೇವೆಯಲ್ಲಿ, ಅಲ್ಲಿನ ಸ್ಥಳೀಯ ಸಂಸ್ಕೃತಿಯ ಉಳಿವಿನಲ್ಲಿ ಮಾಡಿದಂತಹ ಕೆಲಸ ಬಹಳ ದೊಡ್ಡದು. ಆ ಸಾಲಿನಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಕನ್ನಡ ಸಂಘ ಕೂಡ ನಿರಂತರವಾಗಿ ಈ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಮೊದಲಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳನ್ನು ವೇದಿಕೆ ಮೇಲೆ ಆಹ್ವಾನಿಸೋದಕ್ಕಿಂತ ಮುಂಚೆ ಮೊದಲನೇದಾಗಿ ಶ್ರೀ ಉದಯ್ ಕುಮಾರ್ SM ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ, ಸರ್ಕಲ್ ಸೆಕ್ರೆಟರಿ. ನಂತರದಲ್ಲಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ TS ನಾಗಾಭರಣ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಶ್ರೀ ರತೀಶ್ ಕುಮಾರ್ ಸಿಂಗ್ CH ಬೆಂಗಳೂರು ಸರ್ಕಲ್ ಅವರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಶ್ರೀ K ರಾಜಗೋಪಾಲ್ ಅವರು DGM LCB ಬೆಂಗಳೂರು. ಶ್ರೀ K ರಾಜಗೋಪಾಲ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಇಂದಿನ ಅತಿಥಿ ಮಾನ್ಯರು ಶ್ರೀ ರಾಘವೇಂದ್ರ ರಾವ್, ಈ ಕನ್ನಡ ಸಂಘದ ಮುಂಚಿನ ಮಾಜಿ ಸೆಕ್ರೆಟರಿ, ಅವರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಶ್ರೀ ರಾಘವೇಂದ್ರ ರಾವ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀ ರಾಜಗೋಪಾಲ್ ಅವರು ಬಂದಿದ್ದಾರೆ, ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. DGM LCB ಬೆಂಗಳೂರು. ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಬಹು ಮುಖ್ಯ ಕೆಲಸವನ್ನು ಮಾಡಿದಂತಹ ಶ್ರೀ SB ಕಪಾಲಿ ಅವರನ್ನು ನಾವು ನೆನೆಸ್ಕೊಳ್ತಾ ಇದ್ದೀವಿ. ಅವರು ಕಾರಣಾಂತರಗಳಿಂದ ಇಂದಿನ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಆದರೆ ಈ ಒಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಕನ್ನಡ ಸಂಘವನ್ನು ಕಟ್ಟಿ ಬೆಳೆಸೋದರಲ್ಲಿ ಮಹೋನ್ನತ ಕೆಲಸವನ್ನು ಮಾಡಿದಂಥವರು ಶ್ರೀ SB ಕಪಾಲಿ ಅವರು. ಅವರನ್ನು ಈ ಸಂದರ್ಭದಲ್ಲಿ ನೆನೆಸದೆ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರೆಲ್ಲರನ್ನ, ಆ ಮಹನೀಯರನ್ನು ಈ ಒಂದು ಕಾರ್ಯಕ್ರಮ ಸಾಧ್ಯವಾಗಿಸೋದಕ್ಕೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಕನ್ನಡ ಸಂಘದ ಎಲ್ಲ ಮಹನೀಯರು, ಎಲ್ಲ ಅದನ್ನು ಪ್ರಾರಂಭಿಸಿದಂತಹ ಎಲ್ಲ ಮಹನೀಯರನ್ನು ನೆನೆಸ್ಕೊಳ್ತಾ ಇದೀಗ ಮೊದಲನೇದಾಗಿ ಸ್ವಾಗತ ಗೀತೆಯೊಂದಿಗೆ, ದೇವ ಸ್ತುತಿಯೊಂದಿಗೆ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಶ್ರೀ ದೀಪಕ್ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ಸ್ವಾಗತ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕು ಅಂತ. ಎಲ್ಲರಿಗೂ ನಮಸ್ಕಾರ.
एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमुत्ताय गानोत्सुकमनसे गुरुपूजिताय गुरुदैवताय गुरुकुलस्थाहिने गुरुविक्रमाय गुरुप्राय गुरुवे गुणगुरवे एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಧನ್ಯವಾದಗಳು. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಹನೀಯರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ, ದೀಪ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ. ದಯಮಾಡಿ ಎಲ್ಲರೂ ದೀಪ ಬೆಳಗಿಸೋದ್ರಲ್ಲಿ ಜೊತೆ ಆಗಬೇಕು ಅಂತ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನೊಡೆಯೋ ದೀಪ, ಒಲವೆಟ್ಟಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯವಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸೆಲು, ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆಯವಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸೆಲು, ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳಿಯ ಕೆಚ್ಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳಿಯ ಕೆಚ್ಚೇವು. ಮರತೇವು ಮರಿವ ತೆಡದೇವು ಮನವ, ಇರದೇವು ಒಲವ ಹಿಡಿ ನೆನಪ. ನರ ನರಗಳೆಲ್ಲ ಹುರಿಗೊಲಿಸಿ ಹೊಸೆಡು, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕಲ್ಪನೆಯ ಕಣ್ಣು ಹರಿವನಕ ಸಾಲು, ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ, ಅಚ್ಚಲಯದಂತೆ ತೋರೇವು. ಒಡಲೊಡಲ ಕಿಚ್ಚಿನ ಗಿಡಿಗಳನ್ನು ಗಡಿನಾಡಿನಾಚೆ ತೋರೇವು. ಕಲ್ಪನೆಯ ಕಣ್ಣು ಹರಿವನಕ ಸಾಲು, ದೀಪಗಳ ಬೆಳಕ ಬೀರೇವು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ, ಅಚ್ಚಲಯದಂತೆ ತೋರೇವು. ಒಡಲೊಡಲ ಕಿಚ್ಚಿನ ಗಿಡಿಗಳನ್ನು ಗಡಿನಾಡಿನಾಚೆ ತೋರೇವು. ಒಡಲೊಡಲ ಕಿಚ್ಚಿನ ಗಿಡಿಗಳನ್ನು ಗಡಿನಾಡಿನಾಚೆ ತೋರೇವು. ಹೊಮ್ಮಿರಲು ಪ್ರೀತಿ ಎಲ್ಲಿಯದು ಭೀತಿ, ನಾಡೊಲವೆ ನೀತಿ ಹಿಡಿ ನೆನಪ. ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಧನ್ಯವಾದಗಳು. ಇಷ್ಟು ಸುಂದರವಾಗಿ ಕನ್ನಡದ ದೀಪವನ್ನು ಹಚ್ಚಿದ ನಂತರ
ಡಾಕ್ಟರ್ ಟಿ.ಎಸ್. ನಾಗಾಭರಣ, ರಾಷ್ಟ್ರೀಯ ಪ್ರಶಸ್ತಿ ವಿಜೇತರು, ಖ್ಯಾತ ಚಲನಚಿತ್ರ ನಿರ್ದೇಶಕರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಕೂಡ ಹೌದು. ಅವರನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘ ಈ ಸಂದರ್ಭದಲ್ಲಿ ಸನ್ಮಾನಿಸುತ್ತದೆ. ನಮ್ಮ ಮುಂದಿನ ಸನ್ಮಾನಿತರು ಶ್ರೀ ರತೀಶ್ ಕುಮಾರ್ ಸಿಂಗ್, ವೃತ್ತ ಪ್ರಮುಖರು, ಬೆಂಗಳೂರು, ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಅವರನ್ನು ಸನ್ಮಾನಿಸಬೇಕು ಅಂತ ಹೇಳಿ ವೇದಿಕೆ ಮೇಲಿರುವಂಥ ಎಲ್ಲ ಮಹನೀಯರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಮತ್ತೋರ್ವ ಗೌರವಾನ್ವಿತ ಅತಿಥಿ ಶ್ರೀ ಕೆ. ರಾಜಗೋಪಾಲ್ ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಮತ್ತೋರ್ವ ಗೌರವಾನ್ವಿತ ಅತಿಥಿಗಳು ಶ್ರೀ ರಾಘವೇಂದ್ರ ರಾವ್, ಎಕ್ಸ್ ಸೆಕ್ರೆಟರಿ, PNB ಕನ್ನಡ ಸಂಘ, ಬೆಂಗಳೂರು. ಶ್ರೀ ರಾಘವೇಂದ್ರ ರಾವ್, ಮಾಜಿ ಸೆಕ್ರೆಟರಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕನ್ನಡ ಸಂಘ. ಇವರನ್ನು ಸನ್ಮಾನಿಸೋದರಲ್ಲಿ ಎಲ್ಲರೂ ಜೊತೆ ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನಮಗೆ ಮತ್ತಷ್ಟು ಅತಿಥಿ ಮಾನ್ಯರು ಬಂದಿದ್ದಾರೆ. ಅವರ ಹೆಸರನ್ನು ನಾನು ಇದೀಗ ಹೇಳ್ತಾ ಇದ್ದೀನಿ. ಅವರು ವೇದಿಕೆ ಮೇಲೆ ಬಂದು ನಮ್ಮಿಂದ ಬೇಡವಾ? ಓಕೆ. ಶ್ರೀ ವೆಂಕಟರಮಣ ಅವರು ನಮ್ಮ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಶ್ರೀ ವೆಂಕಟರಮಣ ಅವರು. ಶ್ರೀ ಆರ್. ಸುರೇಶ್ ಅವರು, ಸೆಕ್ರೆಟರಿ, AIP PNB PA. ಶ್ರೀ ಆರ್. ಸುರೇಶ್ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ದಯಮಾಡಿ ಅವರಿರುವಂಥ ಸ್ಥಳಕ್ಕೆ ಹೋಗಿ ಅವರನ್ನು ಸನ್ಮಾನಿಸಬೇಕು.
ಎಲ್ಲರೂ ನಿಮ್ಮ ನಿಮ್ಮ ಜಾಗಗಳಲ್ಲಿ ಆಸೀನರಾಗಬೇಕು. ಇದೀಗ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಕೆ ರಾಜಗೋಪಾಲ್ ಅವರನ್ನು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡೋದಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ. ಶ್ರೀ ಕೆ ರಾಜಗೋಪಾಲ್ ಅವರು ಬಂದು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊತೀನಿ. ಇದ್ದೇನೆ. ಒಮ್ಮೆ ಎಲ್ಲರೂ ಒಟ್ಟಿಗೆ ಹೇಳೋಣ, ಸಿರಿಗನ್ನಡಂ ಸಿರಿಗನ್ನಡಂ. ನಾಗಾಭರಣರಂಥ ಅವರದ್ದು ಅಸೂಕ್ಷ್ಮ ಭಾವುಕತೆ ಅಲ್ಲ, ಬಹಳ ಸೂಕ್ಷ್ಮವಾದಂಥ ಭಾವುಕತೆ. ಇಂತಹ ಕೈಯಲ್ಲಿ ಅಧಿಕಾರಗಳಿದ್ದಾಗ ಕನ್ನಡದ ಅಭಿವೃದ್ಧಿ ನಿಜವಾಗ್ಲೂ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಉದಯ್ ಕುಮಾರ್ ಅವರು ಸರ್ಕಲ್ ಸೆಕ್ರೆಟರಿ ಆಗಿದ್ದರು. ಇದೀಗ ಆಲ್ ಇಂಡಿಯಾ ಆಫೀಸರ್ಸ್ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಆಗಿ ನಾಮಿನೇಟ್ ಆಗಿದ್ದಾರೆ. ಈವರೆಗೂ ಯಾರೂ ಈ ಒಂದು ಪದಗ್ರಹಣವನ್ನು ಮಾಡಿರಲಿಲ್ಲ. ಹಾಗಾಗಿ ಅವರು ಮೊದಲಿಗರಾಗಿ ಆಲ್ ಇಂಡಿಯಾ ಆಫೀಸರ್ಸ್ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಆಗಿ ಅಧಿಕಾರ ಸ್ವೀಕರಿಸಿರುವುದಕ್ಕೆ ಅವರೆಲ್ಲರ ಮಿತ್ರವರ್ಗ, ಅವರ ಅಭಿಮಾನಿ ವರ್ಗ ಅವರಿಗೆ ಒಂದು ಕಿರು ಸನ್ಮಾನವನ್ನು ಇದೀಗ ಮಾಡಲಿದ್ದಾರೆ.